ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಕ್ಷಮಿಸಿ, ಸ್ವಲ್ಪ ತಡವಾಗಿ ಬಂದಿದ್ದೀನಿ, ಬೇಗ ಕವರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತು NBFC ಸೆಕ್ಟ್ರು ಎಗೇನ್ ಪಾಸಿಟಿವ್ ಆಗಿತ್ತು. ಬಜಾಜ್ ಫೈನಾನ್ಸು ಕಂಟಿನ್ಯೂಸ್ ಆಗಿ 3 ದಿನದಿಂದ ಒಳ್ಳೆ ರಿಸಲ್ಟ್ನ ಕೊಡ್ತಾನೆ ಬಂದಿದೆ. ಇದಕ್ಕೆ ಹೊರತುಪಡಿಸೋ ಹಾಗೆ ನಮ್ಮ ಜಿಯೋ ಫೈನಾನ್ಸಲ್ಲೂ ಕೂಡ ಒಂದು ಬ್ರೇಕ್ಔಟ್ ಆಗ್ತಾ ಇದೆ ಅಂತ ಕೆಲವರು ಕೇಳಿದ್ದೀರಾ. ನೋಡಿ, ಇನ್ನೂ ಏನು ಬಿಸ್ನೆಸ್ ಅಂತಲೇ ಕರೆಕ್ಟಾಗಿ ಹೇಳಿಲ್ಲ, ಆಪ್ರೇಷನ್ಸೇ ಡಿಫೈನ್ ಆಗಿಲ್ಲ. ಆಲ್ರೆಡಿ ಒಂದು ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ಆಯಿತು ಅಂತಂದರೆ F&Oಗೆ ಮುಂಬರುವ ದಿನಗಳಲ್ಲಿ ಎಲಿಜಿಬಲ್ ಮಾಡ್ತಾರೆ. F&Oಗೆ ಎಲಿಜಿಬಲ್ ಆಯಿತು ಅಂತಂದರೆ ನಿಫ್ಟಿ 50ಗೂ ಬಂದು ಸೇರ್ಕೊಳ್ಳುವಂಥ ದಾರಿ ಸುಗಮ ಆಗ್ತಾ ಹೋಗುತ್ತೆ. ಇದು ಬುಲ್ ಮಾರ್ಕೆಟಿನ ಒಂದು ಮೊಯೆ ಅಂತ ಹೇಳ್ಬೋದು ಅಂತ ಮಾತಾಡ್ಕೊತಾ ಇದ್ವಿ. ಯಾಕೆಂದರೆ ಅದು ಸರಿ ಅನ್ಸಲ್ಲಲ್ವಾ. ಇನ್ನು ಏನೋ ಆಪ್ರೇಷನ್ ಏನು ಅಂತಲೇ ಗೊತ್ತಿಲ್ಲದೆ ಇರೋ ಕಂಪ್ನಿ ಬಂದು ನಿಫ್ಟಿ 50ಗೆ ಆ್ಯಡ್ ಆಗುತ್ತೆ ಬಿಕಾಸ್ ಆಫ್ ಮಾರ್ಕೆಟ್ ಕ್ಯಾಪ್ ಅಂದರೆ ಇನ್ನೂ ಆಗಿಲ್ಲ. ಆದರೆ ಅದು ಒಂದು ಆತಂಕಕಾರಿ ಬೆಳವಣಿಗೆನೇ. ಸೊ ಫಸ್ಟು ಏನು ಬಿಸ್ನೆಸ್ ಮಾಡಲ್ ಅಂತ ಬರಬೇಕು, ಅಲ್ಲಿ ತನಕ ಜಿಯೋ ಫೈನಾನ್ಸಿಂದ ನಾವು ದೂರನೇ. ಸೊ ಇವತ್ತು ನೋಡ್ತಾ ಹೋಗೋದಾದರೆ 3.33% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಬಜಾಜ್ ಫೈನಾನ್ಸ್ ಇವತ್ತಿನ ಟಾಪ್ ಗೇನರ್ ಆಗಿದೆ. ಬಜಾಜ್ ಫಿನ್ಸರ್ವಿಸ್ ಕೂಡ ಅದ್ರ ಕೆಳಗಡೆನೇ ಇದೆ. HCL 3% ಮೂವ್ಮೆಂಟ್ ಇತ್ತು. ಇನ್ಫೋಸಿಸ್ ಪಾಸಿಟಿವ್ ಆಗಿತ್ತು. ಬಜಾಜ್ ಆಟೋ ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ. ನೋಡಿ, ಆಟೋ ಸೆಕ್ಟರಲ್ಲಿ ಮಿಕ್ಸ್ ರಿಸಲ್ಟ್ಸ್ ಬಂದಿದೆ. ಕ್ವಾರ್ಟರ್ 2 ಕ್ವಾರ್ಟರಿಂದ ನಮಗೆ ಕಾರ್ ಸೇಲ್ಸು ಕಮ್ಮಿ ಆಗ್ತಾ ಇದೆ ಅಂತ. ಟಾಟಾ ಮೋಟರ್ಸು, ಮಾರುತಿ ಸುಜುಕಿ ಇವ್ರದ್ದೆಲ್ಲ ಕಮ್ಮಿ ಆಗಿದೆ. ಕಿಯಾ ಮತ್ತು ಹ್ಯುಂಡೈ ಅವ್ರದ್ದು ಕಮ್ಮಿ ಆಗಿದೆ. ಕಿಯಾ ಮತ್ತು ಕೆಲವೊಂದು M&M ಇವ್ರದ್ದೆಲ್ಲ ಸ್ವಲ್ಪ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಗಿಂತ ಪಾಸಿಟಿವ್ ರಿಸಲ್ಟ್ ಬಂದಿತ್ತು. ಟ್ರ್ಯಾಕ್ಟರ್ ಸೇಲ್ ಕೂಡ ಚೇತರಿಕೆ ಆಗ್ಬೋದು ಅಂತೆಲ್ಲ ಹೇಳ್ತಾರೆ. ಥಾರ್ದು ಹೊಸ ಮಾಡೆಲ್ ಬರೋದಿದೆ ಇದೆಲ್ಲ. ಸೊ ಟಾಪ್ ಲೂಸರ್ ಅಂತ ನೋಡೋದಾದರೆ ಹಿಂಡಾಲ್ಕೋ ಅಂತ ಕಾಣಿಸುತ್ತೆ. 2.49% ಕರೆಕ್ಷನ್ ಬಂದಿರೋ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ ನೋಡೋದಾದರೆ ನಿಫ್ಟಿ ನೋಡಿ ದಿನಕ್ಕೂ ಇವಾಗೊಂದು ಪಾಸ್ ಆಗೋ ಥರ ಕಾಣಿಸ್ತಾ ಇದೆ. ಆದರೆ ಎಲ್ಲೂ ಫಾಲ್ ಆಗ್ತಾ ಇಲ್ಲ. ಅಂದರೆ ಮಾರ್ಕೆಟಲ್ಲಿ ಇನ್ನೂ ಪಾಸಿಟಿವ್ ಇದೆ. ಅಂದರೆ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗಿ 25,000 ಇವಾಗ ತುಂಬ ಕೆಳಗಡೆ ಆಗೋಯ್ತು. ನೋಡಿ, ಈಗ ಮೇಲ್ಗಡೆ ಓಪನ್ ಆಗುತ್ತೆ, ಹಿಂದಿನ ದಿನದ್ದು ಹೈನ ಬಿಟ್ಟು ಕೆಳಗಡೆ ಬರಲ್ಲ, ಮೇಲ್ಗಡೆ ಹೋಗುತ್ತೆ, ಹಿಂದಿನ ದಿನದ್ದು ಲೋ ಪಾಯಿಂಟು ಅಲ್ಲಿಗಿಂತ ಬಿಟ್ಟು ಕೆಳಗಡೆ ಬರೋಕ್ಕಾಗ್ತಾ ಇಲ್ಲ. ಸೊ ಇನ್ನೂ ಮಾರ್ಕೆಟಲ್ಲಿ ಬೈಯಿಂಗ್ ಸೆಂಟಿಮೆಂಟ್ ಆಗ್ತಾ ಇದೆ. ಬಟ್ ಯಾವತ್ತು ಇದರಿಂದ ಕೆಳಗಡೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಇದನ್ನ ಒಂದು ಹ್ಯಾಂಗಿಂಗ್ ಮನ್ ಅಂತ ಕರಿಬೋದು. ಈ ಥರ ಎಲ್ಲ ಕೆಲವರು ಮಾತಾಡ್ತಾ ಇದ್ರು ವೀಕ್ಲಿ ಕ್ಯಾಂಡಲಲ್ಲಿ ಆ ಥರ ಎಲ್ಲ ನೋಡೋದಾದರೆ. ಬಟ್ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಐ ಥಿಂಕ್ ಮಂತ್ಲಿ ಕ್ಯಾಂಡ್ಲು ಇದರಲ್ಲಿ ಹೇಳ್ತಾ ಇದ್ರಿ. ಲಾಸ್ಟ್ ಮಂತ್ಲಿ ಕ್ಯಾಂಡ್ಲು ತೋರಿಸ್ಬಿಟ್ಟು ನಿಫ್ಟಿನಲ್ಲಿ ಇದು ಒಂದು ಹ್ಯಾಂಗಿಂಗ್ ಮನ್ ಥರ ಕಾಣ್ತಾ ಇದೆಯಲ್ಲ ಅಂತ. ಆ್ಯಸ್ ಅ ಪ್ಯಾಟರ್ನ್ ಹೇಳೋದಾದರೆ ಹೌದು. ಬಟ್ ಹ್ಯಾಂಗಿಂಗ್ ಮನ್ ನಾನು ಯಾವಾಗ ಜಾಸ್ತಿ ರಿಲೇಬಲ್ ಅಂತೀನಿ ಅಂದರೆ ಈ ವಿಕ್ ಬಂದಿದೆಯಲ್ಲ, ಇದು ಹಿಂದಿಂದು ಕ್ಯಾಂಡ್ಲಿಗೆ ಲೋಗಿಂತನೂ ಕೆಳಗಡೆ ಬಂದುಬಿಟ್ಟಿದೆ. ಹಂಗೆ ಆಗಬಾರ್ದಾಗಿತ್ತು. ಅಟ್ಲೀಸ್ಟ್ ಇಲ್ಲ ಅಂದರೆ ಅರ್ಥ ಏನು ಅಂದರೆ ಅದಕ್ಕೆ ಹೇಳೋದು ಇದು ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನಲ್ಲೂ ಮಾತಾಡಿದ್ದೀವಿ. ಅಂದರೆ ನೆಗೆಟಿವ್ ಅಂತ ಯಾಕೆ ಹೇಳೋಕ್ಕಾಗಲ್ಲ ಅಂತಂದರೆ ಹ್ಯಾಂಗಿಂಗ್ ಮ್ಯಾನ್ ಅದು ಮಾತಾಡ್ಬೇಕಾದ್ರೆ ಹೇಳಿದ್ದೀನಿ ನಿಮಗೆ. ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ತನಕ ಕೆಳಗಡೆ ಬಂದಿದ್ದನ್ನು ಮೇಲ್ಗಡೆ ತೊಗೊಂಡಿದ್ದಾರೆ ಅಂದರೆ ಬುಲಿಶ್ ಸೆಂಟಿಮೆಂಟ್ ಇದೆ ಅಂತಾನೆ. ಬಟ್ ಹ್ಯಾಂಗಿಂಗ್ ಮ್ಯಾನ್ನ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗಿ ಹಳೆ ಕ್ಯಾಂಡಲ್ಗಿಂತ ಮೇಲ್ಗಡೆ ಆದರೆ ಅದನ್ನ ಒಂದು ಬೇರೇಶ್ ಅಂತ ಕರೀತಾರೆ. ಬಟ್ ನಾನು ಅಷ್ಟೊಂದು ನಂಬಲ್ಲ. ಬಟ್ ನಿಮ್ಗೆ ಇದನ್ನು ನೋಡೋದಾದರೆ ಹ್ಯಾಮರ್ ಬಂತು ಅಂತಂದರೆ ಇದೇ ಹ್ಯಾಂಗಿಂಗ್ ಮ್ಯಾನ್ ಉಲ್ಟಾ ಆನ್ ಡೌನ್ವರ್ಡ್ ಟ್ರೆಂಡ್ ಬಂದರೆ ಅದು ಒಂದು ಒಳ್ಳೆ ಪಾಸಿಟಿವ್. ಒಂದು ತುಂಬ ದೊಡ್ಡದು ಡೌನ್ ಟ್ರೆಂಡ್ ಆಗಿದ್ದಾಗ ಇಷ್ಟು ಕೆಳಗಡೆ ಹೋಗಿದ್ದನ್ನು ಮೇಲ್ಗಡೆ ತಂದರು ಅಂದರೆ ಅಲ್ಲಿ ಖಂಡಿತ ಸುಮಾರು ಸಲ ನಮಗೆ ಹ್ಯಾಮರ್ ರಿಲೇಬಲ್ ಆಗುತ್ತೆ. ಬಟ್ ಹ್ಯಾಂಗಿಂಗ್ ಮ್ಯಾನು ಅಷ್ಟೊಂದು ರಿಲೇಬಲಿಟಿ ಇಂಡಿಕೇಟರ್ ಅಲ್ಲ. ಬಟ್ ವರ್ಕ್ ಆಗಲ್ಲ ಅಂತೆಲ್ಲ ಆಗಿದೆ. ಬಟ್ ಇದನ್ನ ನಾವು ಹ್ಯಾಂಗಿಂಗ್ ಮ್ಯಾನ್ ಕರೆಯೋಕ್ಕೆ ಪ್ರಾಬ್ಲಮ್ ಇದೆ ಫಸ್ಟ್ ಆಫ್ ಆಲ್, ಬಿಕಾಸ್ ವಿಕ್ಕು ಕೆಳಗಡೆ ಬಂದಿರೋದ್ರಿಂದ. ಸೊ ನೋಡೋಣ ಎಲ್ಲಿ ತನಕ ಹೋಗುತ್ತೆ ಅಂತ. ಸೆಕ್ಟರ್ ರೊಟೇಷನ್ ಖಂಡಿತ ಆಗುತ್ತೆ. ನೋಡಿ, ಇವತ್ತು ಗ್ರೂಪಲ್ಲಿ ಕೂಡ ಹೇಳಿದ್ದೆ. ನೋಡಿ, ಇವಾಗ ಇಯರ್ ಟಿಲ್ ಡೇಟ್ ಪರ್ಫಾರ್ಮೆನ್ಸ್ ನೋಡೋದಾದರೆ ಹೀಟ್ ಮ್ಯಾಪಲ್ಲಿ ನಿಮಗೆ ಅಂದರೆ ಜನವರಿ 1ರಿಂದ ಇಲ್ಲಿ ತನಕ ಯಾವ ಸೆಕ್ಟರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಆಗಿದೆ ಅಂತ ಕಾಣುತ್ತೆ ನಿಮಗೆ. ಇದರಲ್ಲಿ ನೀವು ನೋಡೋದಾದರೆ ಲೀಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂಥ ಸೆಕ್ಟರ್ ಅಂತಂದರೆ ಅದು ಬ್ಯಾಂಕಿಂಗ್ ಸೆಕ್ಟ್ರು. HDFC ಬ್ಯಾಂಕು, ಕೋಟಕ್ ಬ್ಯಾಂಕು ಇಯರ್ ಟಿಲ್ ಡೇಟ್ ಇನ್ನೂ ಕೂಡ ನೆಗೆಟಿವಲ್ಲಿದೆ. ಟೈಟನ್ ನೆಗೆಟಿವಲ್ಲಿದೆ. ಏಷ್ಯನ್ ಪೇಂಟ್ಸ್ ನೆಗೆಟಿವಲ್ಲಿದೆ. ನೆಸ್ಲೆ ನೆಗೆಟಿವಲ್ಲಿದೆ. ಇದೆಲ್ಲ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಬ್ಯಾಲೆನ್ಸ್ ಆಗೋಕ್ಕೆ ಬಳಸ್ಕೋಬೇಕಾಗಿರುವಂಥ ಟೂಲ್ಗಳಾಗಿರುತ್ತೆ. ಹೇಗೆ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಬಟ್ ಸ್ವಲ್ಪ ನೋಡ್ತಾ ಬನ್ನಿ, ಭಾರತೀಯ ಏರ್ಟೆಲಲ್ಲಿ 50% ಅಪ್ ಮೂವ್ಮೆಂಟ್ ಆಗಿದೆ. ಫಾರ್ಮಾ ಸೆಕ್ಟರಲ್ಲಿ ಒಳ್ಳೆ 40, 20, 30% ಮೂವ್ಮೆಂಟ್ ಬಂದಿದೆ. ಆಟೋ ಸೆಕ್ಟರ್ ಅಂತೂ 60-40% ರಿಟರ್ನ್ಸ್ ಅದರಲ್ಲೂ ಬಂದುಬಿಟ್ಟಿದೆ. ಸೊ ಈಗ ಎಲ್ಲಿ ಉಳಿದಿದೆ? ಇನ್ನು IT ಕೂಡ ಒಂದು ಸ್ವಲ್ಪ ಹಿಂದೆ ಉಳಿದಿತ್ತು, ಅದು ಕೂಡ ಒಂದು 20-25% ಮುಗಿದೋಗಿದೆ. ಉಳಿದಿರೋದು ಯಾವುದು? ಬ್ಯಾಂಕ್ ನಿಫ್ಟಿನಲ್ಲಿ ನಮ್ಮ ಚಾರ್ಟಲ್ಲಿ ಕಾಣಿಸ್ತಾ ಇದೆಯಾ? ಹೌದು, ಆಲ್ ಟೈಮ್ ಹೈ ಇನ್ನೂ ದೂರ ಇದೆ. ಸೊ ಆದರೆ ಏನಾಗಬೇಕು? ಸೆಕ್ಟರ್ ರೊಟೇಷನ್ ಆಗಬೇಕು. ಒಂದು ಆಟೋ ಸೆಕ್ಟರ್ ದುಡ್ಡು ಹೋಗ್ಬಿಟ್ಟು ಬ್ಯಾಂಕಿಂಗ್ ಸೆಕ್ಟ್ರಿಗೆ ಹೋಗಬೇಕು, ಅಥವಾ ನಮ್ಮ ಫಾರ್ಮಾ ಸೆಕ್ಟರ್ ದುಡ್ಡು ಹೋಗ್ಬಿಟ್ಟು ಬ್ಯಾಂಕಿಂಗ್ ಸೆಕ್ಟ್ರಿಗೆ ಹೋಗಬೇಕು, ಅಥವಾ IT ಕೂಲ್ ಆಫ್ ಬಂದ್ಬಿಟ್ಟು ಅದು ಹೋಗಬೇಕು. ಯಾವುದಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಬ್ಯಾಂಕಿಂಗ್ ಸೆಕ್ಟ್ರು, ಪೇಂಟ್ ಸೆಕ್ಟ್ರು ನೋಡಿ, ಕ್ರೂಡು $77 ಏನೋ ನಡೀತಾ ಇದೆ ಬ್ಯಾರಲ್ಗೆ. ಅಷ್ಟು ಕೆಳಗಡೆ ಬಂದರೂ ಕೂಡ ನಮಗೆ ಇನ್ನೂ FMCG ಸೆಕ್ಟರ್ ಆಗಲಿ ಪೇಂಟಿಂಗ್ ಸೆಕ್ಟರ್ ಆಗಲಿ ಅಂಥ ದೊಡ್ಡ ಮೂಮೆಂಟ್ನ ಕೊಟ್ಟಿಲ್ಲ. ಹಿಂದೂಸ್ತಾನಿಯವರು ಜಸ್ಟ್ 4% ಇದೆ. ನೆಸ್ಲೆ ಇನ್ನೂ 5% ಡೌನಲ್ಲಿದೆ. ಆಯಿತಾ? ಅದೇ ರೀತಿಯಾಗಿ ಏಷ್ಯನ್ ಪೇಂಟ್ಸು -7% ಇದೆ. ಸೊ ಇದು ಇಂಟ್ರೆಸ್ಟಿಂಗ್ ಸ್ಟಾಕ್ಸ್ಗಳಾಗುತ್ತೆ ಯಾರಾದರೂ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತಾ ಇದ್ದೀರಾ ಅಂದರೆ ಇನ್ನು ಮುಂದಕ್ಕೆ. ಸೊ ವ್ಯಾಲ್ಯೂ ಬೈಯಿಂಗ್ ನಿಮಗೆ ಸಿಗುತ್ತೆ. ಆಲ್ ಟೈಮ್ ಹೈಯಲ್ಲಿದ್ರೂ ಹುಡ್ಕೋಬೇಕು ಅಷ್ಟೇ. ಸೊ ಹೋಪ್ಫುಲಿ ಅದು ಗೊತ್ತಾಗಿದೆ ಅನ್ಕೊತೀನಿ. ಸೊ ನಿಫ್ಟಿನಲ್ಲಿ ಎಗೇನ್ ಬಸ್ ಸ್ಟ್ಯಾಂಡ್ ಇವತ್ತು ನೋಡಿ ಮೇಲ್ಗಡೆ ಮಾಡಿ ಒಂದು ಕೆಳಗಡೆ ಮೂವ್ಮೆಂಟ್ ಬಂದಿದೆ. ಒಂದು ಪಾಸ್ ಕಾಣಿಸ್ತಾ ಇದೆ. ಇದಕ್ಕೆ ವಾಪಸ್ ಟ್ರೆಂಡ್ ಕೆಳಗಡೆ ಬರೋ ತನಕ ನಾವೇನು ಮಾಡೋಕ್ಕಾಗಲ್ಲ. ಅಂದರೆ ನಾಳೆ ಏನು 25,225 ಇದೆಯಲ್ಲ ಈ ಬಸ್ ಸ್ಟ್ಯಾಂಡ್ ಬೇಸು, ಇದು ಇನ್ನೂ ಅಲ್ಲೇ ಆ್ಯಕ್ಟ್ ಆಗುತ್ತೆ. ಸೊ ಇಲ್ಲಿ ಬಂದು ಎಲ್ಲಿ ಬೇಕಾದ್ರೂ ಸಪೋರ್ಟ್ ತೊಗೊಂಡು ಹೋಗ್ಬೋದು. ಅಟ್ಲೀಸ್ಟ್ 25,200 ತನಕ. 25,200 ಬಿಟ್ಟು ಕೆಳಗಡೆ ಬರ್ತಿದೆ ಅಂದರೆ ಮಾರ್ಕೆಟ್ ಓಕೆ, ಮೇ ಬಿ ಒಂದು ಸಲ ಈಗ ಇಲ್ಲಿ ಒಂದು ಬೆಂಡ್ ಆಗೋ ಥರ ಕಾಣಿಸ್ತಿದೆ, ಒಂದು ಕರೆಕ್ಷನ್ಗೆ ರೆಡಿ ಆಗ್ತಾ ಇದೆ ಅಂತ ಅನ್ಬೋದು ಸದ್ಯಕ್ಕಿರೋ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡೋದಾದರೆ. ಸೊ ಎಲ್ಲಿ ತನಕ 25,200 ಇಂಟ್ಯಾಕ್ಟ್ ಆಗಿರುತ್ತೋ ಅಲ್ಲಿ ತನಕ ಏನಿಲ್ಲ. ಯಾಕಂದರೆ ಇಷ್ಟು ದೊಡ್ಡ ಮಾರಬಾಜು ಕ್ಯಾಂಡಲ್ ಬಂದು ಮೇಲೆ ಹೋಗಿದ್ದಂಥದ್ದು. ಸೊ ನೋಡ್ತಾ ಹೋಗಿ 25,200
ಟೆಸ್ಟ್ ಆದರೆ ಮೇಲ್ಗಡೆ ನೋಡಿ, ಮೇಲ್ಗಡೆ ಹುಷಾರಾಗೇ ಇರಬೇಕು. ಎಲ್ಲಿ ಓಪನ್ ಆದರೂ ಅಲ್ಲಿಂದ ನಾವು ಸ್ವಲ್ಪ ನೆಗೆಟಿವ್ ಆಗೇ ಇರೋಕೆ. ಬಟ್ ಸೈಡ್ ವೈಸ್ ಸೆಲ್ಲರ್ಸ್ ಎಕ್ಸ್ಪೈರಿ ನಡೀತಾ ಇದೆ, ಆಪ್ಷನ್ ಬಯರ್ಸ್ ಎಕ್ಸ್ಪೈರಿ ಬರುತ್ತೆ, ನೋಡೋಣ ಯಾವಾಗ ಬರುತ್ತೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಹಂತವಾಗಿ ನೋಡಿ, ಟಿಪಿಕಲ್ ಫ್ಲಾಗ್ ಆ್ಯಂಡ್ ಪ್ಯಾಟರ್ನ್ ಅಂತ ಮಾಡೋದಾದ್ರೆ, ಇಲ್ಲಿ ಫ್ಲಾಗ್ ಆ್ಯಂಡ್ ಪೋಲ್ ಅಂತ ನೋಡೋದಾಗಿದ್ದರೆ ಇಲ್ಲಿ ಹೆಂಗೆ ಹೋಗ್ಬೋದಾಗಿತ್ತು, ಜೋರಾಗಿ ಮೇಲ್ಗಡೆ ಹೋಗಬೇಕಾಗಿತ್ತು ಆಲ್ ಟೈಮ್ ಹೈ ಕಡೆಗೆ. ಹಂಗೆ ಹೋಗ್ತಾ ಇಲ್ಲ, ದಿನ ಸ್ಟ್ರಗಲ್ಲು, ಡೋಜಿ, ರೆಡ್ಡು ಈ ಥರ ಕ್ಯಾಂಡ್ಲ್ಗಳೇ ಕ್ಲೋಸ್ ಆಗ್ತಾ ಇದೆ. ಇಲ್ಲಿ ಒಂದು ಸ್ಟ್ರೆಂತನ್ನು ತೋರಿಸ್ತಾ ಇಲ್ಲ ಬ್ಯಾಂಕ್ ನಿಫ್ಟಿ. ಅಫ್ಕೋರ್ಸ್ ಒಂದು ಟಿಕ್ ಮೇಲ್ಗಡೆ ಮಾಡ್ತಾ ಇರ್ಬೋದು, ನಿಮಗೆ 51,600 ಬಂದು ಹೋಗ್ಬೋದು ಅಂದ್ಕೊಂಡು ಬಂದಿದೆ. ಬಟ್ ಯಾವುದು ಕೂಡ ನಿಮಗೆ ಕ್ಯಾಪ್ಚರ್ ಮಾಡೋ ಥರ ಟ್ರೇಡ್ ಸಿಗ್ತಾ ಇಲ್ಲ. ಗ್ಯಾಪ್ ಓಪನಿಂಗ್ ಆಗುತ್ತೆ, ಅಲ್ಲೇ ಮುಗಿಸ್ಕೊಳುತ್ತೆ, ಆಮೇಲೆ ಇಡೀ ದಿನ ಇಂಟರ್ ಕ್ಯಾಂಡಲ್ ಸೆಟಪ್ ಆಗಿ ಉಳ್ತಾ ಹೋಗುತ್ತೆ. ಇವತ್ತು ನೋಡಿ 2 ದಿನದಿಂದ ಮತ್ತೆ ಇಲ್ಲಿ ತಿರ್ಗಾ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ, ಮೇಲ್ಗಡೆ ಬಿಟ್ಟು ಹೋಗ್ತಾ ಇದೆಯಾ, 51,500 ಮೇಲ್ಗಡೆ ಕ್ಲೋಸಿಂಗ್ ಕೊಡ್ತಾ ಇದೆಯಾ, ಆಗ್ತಾ ಇಲ್ಲ. ಸೊ ಯಾವತ್ತು ಬ್ಯಾಂಕ್ ನಿಫ್ಟಿ ಮೂವ್ಮೆಂಟ್ ಕೊಡುತ್ತೆ ಅನ್ನೋದು ಗೊತ್ತಿಲ್ಲ. ಈ ಎಕ್ಸ್ಪೈರಿಗೆ ಆಗುತ್ತಾ, ಅಕ್ಟೋಬರ್ ತನಕ ಹಾಗೆ ಇರುತ್ತಾ ಗೊತ್ತಿಲ್ಲ, ಅಲ್ಲಿ ತನಕ ನಾವೇನು ಮಾಡೋಕ್ಕಾಗಲ್ಲ. ಸೊ ಸೆಲ್ಲರ್ಸ್ ದುನಿಯಾ ನಡೀತಾ ಇದೆ, ಅದೇ ರೀತಿ ಇರಬೇಕು. ಯಾವತ್ತು ಇದರದ್ದು ಅಪ್ ಮೂಮೆಂಟ್ ಅಥವಾ ಕೆಳಗಡೆ ಬರುತ್ತೋ ಅವತ್ತು ಬಯರ್ಸಿಗೆ ಒಳ್ಳೆ ದಿನ ಆಗಿರುತ್ತೆ. ಅದು ನಿಮಗೆ ಗೊತ್ತಾಗುತ್ತೆ, ಕ್ಯಾಂಡ್ಲೆ ಮಾತಾಡುತ್ತೆ. 51,600 ಮೇಲ್ಗಡೆ ಟ್ರಯಲ್ ಮಾಡ್ಕೊಂಡು ಹೋಯಿತು ಅಂತಂದರೆ, ಅಥವಾ ನಮಗೆ ವಾಪಸ್ ತಿರ್ಗಿ 51,200 ಝೋನ್ನಿಂದ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಅವತ್ತು ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ನಾಳೆ ಆಗುತ್ತಾ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಅದೇ ರೀತಿಯಾಗಿ ಫಿನ್ ನಿಫ್ಟಿನಲ್ಲಿ ನಾಳೆ ಎಕ್ಸ್ಪೈರಿ. ಫಿನ್ ನಿಫ್ಟಿ ಕಂಪೇರ್ಟಿವ್ಲಿ ಪಾಸಿಟಿವ್ ಬ್ಯಾಂಕ್ ನಿಫ್ಟಿ ಕಂಪೇರ್ ಮಾಡೋದಾದರೆ ಇಲ್ಲಿ ಹೇಗೆ ನೀವು ಅದನ್ನು ಹ್ಯಾಂಗಿಂಗ್ ಮ್ಯಾನ್ ಅಂತ ಕರಿಬೋದಾಗ 1:2 ಇರಬೇಕು ಮಿನಿಮಮ್ಮು. ಅಷ್ಟೊಂದು ಕ್ಲಿಯರ್ ಆಗಿಲ್ಲ, ಬಟ್ ಒಂದು ಒಳ್ಳೆ ರೆಸಿಸ್ಟೆನ್ಸ್ ಝೋನಿಗೆ ಬಂದು ನಿಂತಿದೆ 23,800. ಸೊ ನಾಳೆ ಅಕಸ್ಮಾತ್ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ, ಅಥವಾ ಇಲ್ಲಿಂದನೇ ಕೆಳಗಡೆ ಬರ್ತಾ ಹೋಯಿತು ಅಂದರೆ 23,800 ಸಿಗಳನ್ನು ನಾವು ಸೆಲ್ ಮಾಡೋದಕ್ಕೆ ನೋಡ್ತಾ ಹೋಗ್ಬೋದು. ಯಾಕಂದರೆ 23,800 ಒಂದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗಬೇಕು. ಫಿನ್ ನಿಫ್ಟಿನಲ್ಲಿ ಒಳ್ಳೆ ಮೂಮೆಂಟ್ ಆಗಿದೆ. ಸೊ ಕೆಳಗಡೆ ಬಂದರೆ 23,500 ಸಪೋರ್ಟ್ ಆಗುತ್ತೆ. ಸೊ ಆಸ್ ಎನ್ ಆಪ್ಷನ್ ಸೆಲ್ಲರ್ ಈಸ್ 300 ಪಾಯಿಂಟ್ಗಳ ಝೋನ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸ್ಲೈಟಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ, ಅಥವಾ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗಿ ಅಲ್ಲಿಂದನೇ ಸೆಲ್ಲಿಂಗ್ ಬರ್ತಾ ಹೋಯಿತು ಅಂತಂದರೆ, ಇದೇ ಝೋನ್ ಓಪನ್ ಆಗಿ ಮೇಲ್ಗಡೆ ಹೋಗ್ತಿದೆ ಅಂದರೆ ಅಷ್ಟು ಸುಲಭ ಇಟ್ಕೊಳಕ್ಕಾಗಲ್ಲ ನೀವು. ಆಗ ಕೆಳಗಡೆ ಬೇಕಾದ್ರೆ 23,500 600 ಇದ್ರೂ 500 ಇದ್ದರೆ ಸೇಫ್. ನಾಳೆ ಮೇಲ್ಗಡೆ ಹೆಂಗೆ ಅಂತ ನೋಡ್ಕೊತ ಹೋಗಬೇಕಾಗುತ್ತೆ. ಸೊ ನೋಡೋಣ ನಾಳೆ ಏನಾದರೂ ಒಂದು ದೊಡ್ಡ ಮೂಮೆಂಟ್ ಬರೋ ಥರದ್ದು ಆಗುತ್ತೆ. ಏನು ಬಂದರೂ ಈಗ ನೋಡಿ, ಈ ಬಸ್ ಸ್ಟ್ಯಾಂಡ್ಗಿಂತ ಮೇಲ್ಗಡೆ ಇರೋದ್ರಿಂದ 23,600 500 ಇದು ಸಪೋರ್ಟ್ ಥರ ಆ್ಯಕ್ಟ್ ಆಗುತ್ತೆ. ಸೊ ನಾಳೆ ಕೂಡ ಫಿನ್ ನಿಫ್ಟಿ 23,850 ಇಂದ 23,500 ಈ ಝೋನ್ ಒಳಗಡೆ ಮುಗಿಯುವಂಥ ಒಂದು ಸೆಲ್ಲರ್ಸ್ ಫೇವರ್ ಆಗಿರುವಂಥ ಎಕ್ಸ್ಪೈರಿ ಆಗ್ಬೋದು ಅಂತ. ಬಟ್ ನೋಡೋಣ ಆಪ್ಷನ್ ಚೇನ್ ಏನು ಹೇಳುತ್ತೆ ಅಂತ ನೋಡೋದಾದರೆ, ಇದು ಮಿಡ್ ಕ್ಯಾಪ್ ನಿಫ್ಟಿ ಬರೋಣ. ಫಿನ್ ನಿಫ್ಟಿನಲ್ಲಿ ನೋಡಿ 23,700 ಸಪೋರ್ಟ್ ಇದೆ, ಮೇಲ್ಗಡೆ ರೆಸಿಸ್ಟೆನ್ಸ್ ಇದೆ. ಸೊ ತುಂಬ ಟೈಟ್ ಫೈಟ್ ಇದೆ, ಏನೋ ಅಂತ ಬೆಳವಣಿಗೆ ಕಾಣಿಸ್ತಿಲ್ಲ. ಕೆಳಗಡೆ ಬಂದರೆ 23,500 ತುಂಬ ಒಳ್ಳೆ ಸಪೋರ್ಟ್ ಆಗಬೇಕು. ಅದೇ ರೀತಿಯಾಗಿ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂದರೆ ಅಲ್ಲಿಂದನೇ ನಾವು ನೆನ್ನೆ ಯಾವತ್ತು ಶುಕ್ರವಾರ ಮಾತಾಡ್ಕೊಂಡಾಗ ಏನು ಅಂದ್ಕೊಂಡಿದ್ವಿ, ಒಂದು ಬಸ್ ಸ್ಟ್ಯಾಂಡ್ ಆಗಿ ಮೇಲ್ಗಡೆ ಹೋಗಿರೋದ್ರಿಂದ ಸೊ ಮೇಲ್ಗಡೆ ಹೋಗ್ಬೋದು. ಸೊ ಹುಷಾರಾಗಿರ್ಬೇಕು ನೀವು. ಕೆಳಗಡೆ ಬಂದರೆ ಇಮಿಡಿಯೇಟಾಗಿ ಬಸ್ ಸ್ಟ್ಯಾಂಡ್ ಬಿಂದ ಬ್ರೇಕ್ಔಟ್ ಆಗಿರೋದು ಸಪೋರ್ಟ್ ಥರ ಆ್ಯಕ್ಟ್ ಆಗುತ್ತೆ ಅಂತ. ಇವತ್ತು ಅಷ್ಟೇ ದೊಡ್ಡ ಕ್ಯಾಂಡಲ್ ಬಂತು ಅಂತಂದರೆ ನೀವು ಇಮಿಡಿಯೇಟಾಗಿ ಯಾರಾದರೂ ಪಿ ತೊಗೊಂಡಿದ್ರಿ ಅಂತಂದರೆ ಪ್ರಾಫಿಟ್ ಆಗಿರ್ಬೋದೇನೋ ಈ ಲೆವೆಲಲ್ಲಿ ಎಕ್ಸಿಟ್ ಮಾಡಿದರೆ. ಇಲ್ಲ ಅಂದರೆ ನಿಮಗೆ ಅಂತ ಏನು ದೊಡ್ಡ ಪ್ರಾಫಿಟ್ ಸಿಕ್ಕಿರಲ್ಲ, ಆಪ್ಷನ್ ಬೇರಾಗಿ ಕೊನೆಯ ದಿನ ಹಂಗೆ ಉಳಿತು. ಸೊ ಈ ಥರ ಆದಾಗಲೇ ಮಾತಾಡ್ಕೊಂಡ್ವಿ. ಇವತ್ತು ಏನಾಗ್ಬೋದು, ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಬೋದು, ಅಥವಾ ಸೆಕೆಂಡ್ ಹಾಫಲ್ಲಿ ಒಂದು ಸೆಲ್ಲಿಂಗ್ ಕಡೆ ಬರ್ಬೋದು ಅಂತ. ಬಟ್ 13,100 ಸಪೋರ್ಟ್ ಥರನೇ ಇತ್ತು ಅಂತ. ಒಂದು 0 to ಹೀರೋ ಟ್ರೇಡ್ ಕೊನೆಗೆ ₹3 ಆಯಿತು, ಕ್ಯಾಪ್ಚರ್ ಮಾಡಿದ್ವಿ. ಅದು ₹3 ಪೂರ್ತಿ ಹೋಯ್ತು ಡಿ ಕೆ ಆಗಿ. ಬಟ್ ದಟ್ಸ್ ಹೌ ಯು ನೀಡ್ ಟು ಟೇಕ್ ಚಾನ್ಸಸ್ ಅಲ್ವಾ. ಇಂಥ ದಿನಗಳಲ್ಲಿ ಹೇಳಕ್ಕೆ ಬರೋದಿಲ್ಲ, ಯಾಕೆಂದರೆ ಆ ಥರ ಇಮಿಡಿಯೇಟಾಗಿ ಆಗುವಂಥ ಸಿಚುವೇಶನ್ ಇಲ್ಲ. ಬಟ್ ಆಗಬೇಕು ಅಂತಂದರೆ ಈ ಟೈಮಲ್ಲಿ ಆಗಬೇಕು. ಇವತ್ತು ನೋಡಿ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಬಂದಿದೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಬಟ್ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತಲ್ಲ, ಅದ್ರ ಮೇಲ್ಗಡೆ ಹೋಗಿದೆ ಇವಾಗ. ಸೊ ಈ ಬಸ್ ಸ್ಟ್ಯಾಂಡ್ನ ಒಳಗಡೆ ಬರೋ ತನಕ ಅಥವಾ ಇದಕ್ಕೂ ಒಂದು ದೊಡ್ಡದಾಗಿ ಒಂದು ಕ್ಯಾಂಡಲ್ ಬರೋ ತನಕ ನಾವು ಏನೂ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಸೊ 13,000 ಮೇಲ್ಗಡೆ ಇರೋ ತನಕ ಮಿಡ್ ಕ್ಯಾಪ್ ನಿಫ್ಟಿ ಸ್ಟ್ರಾಂಗ್ ಏನೇ. 13,000 ಬಿಟ್ಟು ಕೆಳಗಡೆ ಬರ್ತಿದೆ ಅಂದರೆ ಆಗ ನೋಡ್ಬೋದು ಇಲ್ಲಿ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಕೂಡ ಆಗ್ತಾ ಹೋಗುತ್ತೆ ಮಿಡ್ ಕ್ಯಾಪ್ ನಿಫ್ಟಿ. ಸೊ ಲಾಸ್ಟ್ ಎಕ್ಸ್ಪೈರಿ ಎಲ್ಲ ಒಂದು ಸೈಡ್ ವೇಸ್ ಆಗಿತ್ತು. ಈ ವೀಕಲ್ಲಿ ಸ್ವಲ್ಪ ವಾಲಟೈಲ್ ಆಗಿ ಮೂವ್ಮೆಂಟ್ ಆಗ್ಬೋದು, ಯಾಕಂದರೆ ಸ್ವಲ್ಪ ಇಂಡಿಕೇಶನ್ ಕೊಡುವಂಥದ್ದು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪಲ್ಲಿ ಕರೆಕ್ಷನ್ ಬರ್ತಾ ಹೋಯಿತು ಅಂತಂದರೆ ಮಾರ್ಕೆಟಲ್ಲಿ ಸ್ವಲ್ಪ ಬ್ರಾಡ್ ಮಾರ್ಕೆಟಲ್ಲಿ ಕರೆಕ್ಷನ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಹೆವಿ ವೇಟ್ಸ್ ನೋಡೋದಾದರೆ HDFC ಬ್ಯಾಂಕ್ ನೋಡಿ ಇವತ್ತು ಸ್ವಲ್ಪ ಕೆಳಗಡೆ ಮೂವ್ಮೆಂಟ್ ಬರೋ ಥರ ಕಾಣಿಸ್ತಾ ಇದೆ. ಕೆಳಗಡೆ ಬಂತು ಅಂದರೆ 1,600 ಅಗೇನ್ ಗೋಲ್ಡನ್ ಲೆವೆಲ್ಸ್ ಯಾಕೆ ಅಕ್ಯುಮುಲೇಟ್ ಮಾಡ್ಕೋಬಾರ್ದು, ಒಳ್ಳೆ ಲೆವೆಲ್ಗಳು ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ. ರಿಲಯನ್ಸ್ ಬಗ್ಗೆ ಕೇಳಿದ್ರಿ ಸರ್, 3,000 ಲೆವೆಲು. ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೆ ಖಂಡಿತ ಈಗ ಹೇಳಿದ್ದೀನಿ, ಇಲ್ಲೊಂದು ಮೇಲ್ಗಡೆ ಗ್ಯಾಪ್ ಇದೆ, ಅದು ಫಿಲ್ ಆದರೂ ಆಗ್ಬೋದು ಅಂತ. 1:1 ಸ್ಪ್ಲಿಟ್ಟಿಂದ ನೋಡಿ 15ನೇ ತಾರೀಕು ಬರುತ್ತೆ, ಅವತ್ತು ಬೇಕಾದ್ರೆ ಮೂವ್ಮೆಂಟ್ ಕೊಡ್ಬೋದು. ಅಲ್ಲಿ ತನಕ ಹಿಂಗೆ ಇರುತ್ತೆ ಅನ್ಕೊತೀನಿ. ಇನ್ಫೋಸಿಸ್ ತುಂಬ ಪಾಸಿಟಿವ್ ಆಗಿತ್ತು. TCS ಇನ್ನೂ ಕೂಡ ಒಳ್ಳೆ ಲೆವೆಲ್ಲ 4,400 ಬಿಟ್ಕೊಡ್ತಾ ಇಲ್ಲ, ರಿಟೈನ್ ಮಾಡ್ಕೊತಾನೆ ಇದೆ. ITC ಪಾಸಿಟಿವ್ ಆಗಿದೆ. L&T ಮತ್ತು ಅದೇ ಝೋನಲ್ಲೇ ಸೈಡ್ ವೈಸ್ ಆಗಿ ನಡೀತಾ ಇದೆ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ. ಆಕ್ಸಿಸ್ ಬ್ಯಾಂಕಲ್ಲಿ ಇಲ್ಲೊಂದು ಗ್ಯಾಪ್ ಫಿಲ್ ಆಗೋಕ್ಕಿದೆ, ನೋಡೋಣ ಅದಾಗುತ್ತಾ ಏನು ಅಂತ. HDFC ಬ್ಯಾಂಕ್ ಒಂದು ಕಡೆ ಹೋಗ್ತಾ ಇದೆ. ICICI ಬ್ಯಾಂಕಲ್ಲಿ ಇವತ್ತು ಅಲ್ಲಿಂದ ಮುಟ್ಟಿ ಕೆಳಗಡೆ ಬರ್ತಾ ಇದೆ. ಆಕ್ಸಿಸ್ ಬ್ಯಾಂಕ್ ಪಾಸಿಟಿವ್ ಆಗಿತ್ತು, ನೋಡೋಣ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬ್ಯಾಂಕಿಂಗ್ ಸೆಕ್ಟರನ್ನೇ ಡಿರೈವ್ ಮಾಡಬೇಕು ನೆಕ್ಸ್ಟು ಯಾವ ರೀತಿ ಹೋಗುತ್ತೆ ಮಾರ್ಕೆಟ್ ಅನ್ನೋದನ್ನು. ಸೊ ಅದನ್ನ ಟ್ರ್ಯಾಕ್ ಮಾಡ್ತಾ ಇರೋಂಥದ್ದು ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ, ಮೊದಲನೇದಾಗಿ ಡಿಮಾರ್ಟ್ ಬದಲಿಗೆ ಯಾರೋ ಇನ್ನೊಂದು ಕೇಳಿದ್ರು, ಡಿಮಾರ್ಟ್ ಆಯಿತು ಹೋದ್ವಾರ. ಸೊ HDFC ಬ್ಯಾಂಕ್ ಬಗ್ಗೆ ಕೇಳಿದ್ರಿ ಸರ್, ಈಗಿನೂ ಮಾತಾಡಿದ್ವಿ. 1,625 ಒಳ್ಳೆ ಲೆವೆಲ್ ಆ್ಯಡ್ ಮಾಡ್ಕೊಳಕ್ಕೆ ಏನೂ ತೊಂದರೆ ಇಲ್ಲ. ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡ್ತಾನೆ ಇದೆ ಇಲ್ಲಿ.
ಬಟ್ ಏನು ಒಂದು ಭಯ ಆಗಿರೋದು ಅಂದರೆ ಎಲ್ಲರಿಗೂ ಇಲ್ಲಿಂದ ಜೋರಾಗಿ ಫಾಲ್ ಬಂದಿತ್ತು, ಇನ್ನೂ ಇಲ್ಲೇ ಇದೆ. ಇಲ್ಲಿಂದ ಬಂದರೆ ಕೆಳಗಡೆ ಫೇವರಬಲ್ ಬಲ್ಲ ಬಿಕಾಸ್ ಆಫ್ ದ ಇಮಿಡಿಯೇಟ್ ಪ್ರೀವಿಯಸ್ ಪ್ಯಾಟರ್ನ್. ಬಟ್ ಹಿಂದಿಂದು ಸ್ವಲ್ಪ ನೋಡಿ ಮೇಲ್ಗಡೆನೇ ಇದೆ. ಸೊ ಬಂದ್ರೂ ಇಲ್ಲಿ ನಿಮಗೆ 1550 ಇಲ್ಲೆಲ್ಲ ಇಂಪಾರ್ಟೆಂಟ್ ಸವಾಲು. ಸೊ 1600 1550 ಈ ಝೋನಲ್ಲಿ ಎಲ್ಲಿ ಸಿಕ್ಕಿದ್ರು ನೀವು ಲಾಂಗ್ ಟರ್ಮ್ ದೃಷ್ಟಿಯಿಂದ ಆ್ಯಡ್ ಮಾಡ್ಕೊಳೋದಕ್ಕೆ ಏನೂ ತೊಂದರೆ ಇಲ್ಲ. ಡಿಸ್ಕ್ಲೇಮರ್, ನಾನೊಬ್ಬ HDFC ಬ್ಯಾಂಕಲ್ಲಿ ಶೇರ್ ಹೋಲ್ಡರ್ ಆಗಿದ್ದೀನಿ. ಅದೇ ರೀತಿಯಾಗಿ ಎಲೆಕ್ಟ್ರೋ ಸ್ಟೀಲ್ ಕ್ಯಾಸ್ಟಿಂಗ್ಸ್ ಲಿಮಿಟೆಡ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಸರ್ ಫಂಡಮೆಂಟಲಿ ಒಳ್ಳೆ ಕಂಪನಿ. ಈ ಕ್ಯಾಸ್ಟಿಂಗ್ ಬರುತ್ತಲ್ಲ, ಕ್ಯಾಸ್ಟ್ ಐರನ್ನು, ಆಮೇಲೆ ಐರನ್ ಪೈಪು, ಇದನ್ನೆಲ್ಲ ಮಾಡುವಂಥ ಕಂಪನಿ. FIDIಗಳು ಸ್ವಲ್ಪ ಜೋರಾಗಿದ್ದಾರೆ, ಪ್ರಮೋಟರ್ಗಳು ಆಚೆ ಹೋಗಿದ್ದಾರೆ. ಇಲ್ಲಿಂದ FIಗಳು ಜೋರಾಗಿ ಆ್ಯಡ್ ಮಾಡ್ಕೊಂಡಿದ್ದಾರೆ. ಅವ್ರು ಆ್ಯಡ್ ಮಾಡ್ಕೊಂಡಿರೋರು ಇಲ್ಲೆಲ್ಲ ಎಕ್ಸಿಟ್ ಮಾಡೋಕ್ಕೆ ಬಂತು ಅಂತಂದರೆ ವಾಪಸ್ ಮತ್ತೆ ಇದು 160 140 ಈ ಲೆವೆಲ್ಗೆ ಬರ್ತಾ ಹೋಗ್ಬೋದು. ಸ್ವಲ್ಪ ರೈಸಿಂಗ್ ಬೆಡ್ಸ್ ಪ್ಯಾಟರ್ನ್ ಥರ ಕಾಣಿಸುತ್ತೆ, ಕರೆಕ್ಟಾಗಿ ಹೇಳೋಂಗಿಲ್ಲ. ಸೊ ಮೇಲ್ಗಡೆ ಹೋದ್ರೆ ಇನ್ನೂ ಮೇಲ್ಗಡೆ ಹೋಗ್ಬೋದು, ಆದರೆ ಅಲ್ಲಿಂದ ಒಂದು ಕರೆಕ್ಷನ್ ಬಂದರೆ ವಾಪಸ್ ನಿಮಗೆ ಈ 160 ಈ ಲೆವೆಲ್ಗಳು ನೋಡಲಿಕ್ಕೆ ಸಿಗ್ಬೋದು. ಸೊ ಈಗ ನಾಟ್ ರೆಕಮೆಂಡೆಡ್, ಬಟ್ ಫಂಡಮೆಂಟಲಿ ಓಕೆ ಕಂಪನಿ, ಒಳ್ಳೆ ಕಂಪನಿ ಅಂತ, ಕೆಟ್ಟ ಕಂಪನಿ ಅಂತ ಏನು ಹೇಳೋಕ್ಕಾಗಲ್ಲ. ಅದೇ ರೀತಿಯಾಗಿ ABL ಅಂದರೆ ಇದೇನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ABL ಅಂತ ಬರ್ತಿದ್ರೆ ಆದಿತ್ಯ ವಿಷನ್ ಲಿಮಿಟೆಡ್ ಅನ್ಕೊಂಡು. ಇನ್ನು ಇತ್ತೀಚೆಗೆ ಮಾತಾಡಿದ್ವಿ ಕೂಡ, ಎಲೆಕ್ಟ್ರಾನಿಕ್ ಸಿಸ್ಟಮ್ಸು ಇದನ್ನೆಲ್ಲ ಮಾರಾಟ ಮಾಡ್ತಾರೆ. ಬಿಹಾರಲ್ಲಿ ಬೇಸ್ಡ್ ಆಗಿರೋ ಒಂದು ಮಿಡ್ ಕ್ಯಾಪ್ ಕಂಪನಿ ಅಂತ. ಇದರಲ್ಲೂ ಕೂಡ ಸೇಮು ಪ್ರಮೋಟರ್ಸ್ಗಳು ಆಚೆ ಹೋಗಿದ್ದಾರೆ. ಮತ್ತು ಆದಿತ್ಯ ವಿಷನ್ ಲಿಮಿಟೆಡು ಸ್ವಲ್ಪ ಹೈ ವ್ಯಾಲ್ಯೂಷನಲ್ಲೇ ಇದೆ, 360. ಇದೊಂದು ಇಂಪಾರ್ಟೆಂಟ್ ಬಸ್ ಸ್ಟ್ಯಾಂಡ್. ಅಲ್ಲಿಂದ ಮೇಲ್ಗಡೆ ಹೋಗಿ ಇಲ್ಲಿ ನೋಡಿ ಮತ್ತೆ ಬಂದರೆ 400 ಮತ್ತೆ ಮೇಲ್ಗಡೆ ಹೋಗಿ ಇಲ್ಲ ಆಗ್ತಾ ಇದೆ. ಸೊ ಇದಕ್ಕಿಂತ ನಮಗೆ ಡಿಮಾರ್ಟು, ಬೇರೆ ಒಂದಿಷ್ಟು ಕಂಪ್ನಿಗಳಿದೆಯಲ್ಲ ಅದೇ ಫೇವರಬಲ್ ಅನಿಸುತ್ತೆ. ಮಾರ್ಕೆಟ್ ಲೀಡರ್ ಆಗಿರ್ತಾರೆ, ಲಾರ್ಜ್ ಸ್ಕೋಪು ಇರುತ್ತೆ. ಇದು ಸ್ವಲ್ಪ ಆ ಸ್ಟೇಟು, ಬಿಹಾರು ಅಲ್ಲಿ ಮಾತ್ರ ಜಾಸ್ತಿ ನಡೀತಾ ಇರೋಂಥದ್ದು. ಸೊ ಹಾಗಾಗಿ ಸ್ವಲ್ಪ ರಿಸ್ಕ್ ಜಾಸ್ತಿ. ಸೊ ನಾಟ್ ರೆಕಮೆಂಡೆಡ್ ಫಾರ್ ಪೋರ್ಟ್ಫೋಲಿಯೋ ಆ್ಯಡಿಂಗ್. ಬಟ್ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಏನಾರು ಮಾಡ್ತೀರಾ ಅಂದರೆ 360 ಸಪೋರ್ಟ್ ಥರ ಆಗಬೇಕು ಸ್ಟಾಕಲ್ಲಿ. ಯಾಕೆಂದರೆ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡಿ ಮೇಲ್ಗಡೆ ಹೋಗಿತ್ತು. ಸೊ ಇಲ್ಲಿ ವಾಪಸ್ ರೀಟೆಸ್ಟ್ ಮಾಡಿ ಮೇಲೆ ಹೋಗ್ತಾ ಇದೆ. ಈ ಸಲ ಏನಾದ್ರು ಬ್ರೇಕ್ಔಟ್ ಆಯಿತು ಅಂದರೆ ಮತ್ತೆ ಆಲ್ ಟೈಮ್ ಹೈ ಕಡೆಗೆ ಒಂದು ಮೊಮೆಂಟಮ್ ಇನ್ವೆಸ್ಟಿಂಗ್ ಆಗೋಕ್ಕೆ ಸಾಧ್ಯತೆ ಇದೆ. ಅದೇ ರೀತಿಯಾಗಿ SBCL ಶಿವಾಲಿಕ್ ಬೈ ಮೆಟಲ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಸರ್ ಈ ಸ್ಟಾಕಲ್ಲೂ ಕೂಡ ಪ್ರಮೋಟರ್ಗಳು ಆಚೆ ಹೋಗ್ತಾ ಇದ್ದಾರೆ. ಸ್ವಲ್ಪ ವ್ಯಾಲ್ಯೂಯೇಷನ್ ವೈಸ್ ನೋಡೋದಾದರೆ ಕಾಸ್ಟ್ ವ್ಯಾಲ್ಯೂಯೇಷನ್ನೇ ಆಗೋಯ್ತು. ಇಲ್ಲಿ ನೀವು ನೋಡ್ತಾ ಹೋಗೋದಾದರೆ ಒಂದು ಬಸ್ ಸ್ಟ್ಯಾಂಡ್ ಅಥವಾ ಒಂದು ಟ್ರೆಂಡ್ ಲೈನ್ ರೆಫರೆನ್ಸಲ್ಲಿ ಹೋಗ್ತಾ ಇದೆ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ. ಸೊ ಬಟ್ ನೀವು ನೋಡ್ತಾ ಹೋಗೋದಾದ್ರೆ 500 600 ಇದೇ ಝೋನಲ್ಲಿದೆ. ಬಟ್ ಈಗಲೂ ಕೂಡ ಇದು ಕಾಸ್ಟ್ಲಿ ವ್ಯಾಲ್ಯೂಷನಲ್ಲಿ ನಡೀತಾ ಇದೆ. ಸೊ 500 ಬಂದಾಗಿಲ್ಲ, ಸಪೋರ್ಟ್ ತೊಗೊಂಡ ಮೇಲೆ ಕೊಡುತ್ತೆ, 600 ರೆಸಿಸ್ಟೆನ್ಸ್ ಆಗಿ ಬೀಳ್ತಾ ಇದೆ. ಸೊ ಕಂಟಿನ್ಯೂಸ್ ಆಗಿ ಇಲ್ಲಿ 600 ಇಲ್ಲಿ ಇದೆಯಲ್ಲ, ಸೊ ಈ ಲೆವೆಲಲ್ಲೇ ನಡೀತಾ ಇದೆ ನೋಡಿ, 500 600 ಇಲ್ಲಿ ನಡೀತಾ ಇದೆ. ಸೊ ಇಲ್ಲಿಂದ ಒಂದ್ಸಲ ಬ್ರೇಕ್ ಡೌನ್ ಆಗಿ ಕೆಳಗಡೆ ಬಂತು ಅಂದರೆ ಅಥವಾ ಮೇಲ್ಗಡೆ ಹೋದರೆ ನೋಡ್ತಾ ಹೋಗ್ಬೋದು. ಇತ್ತೀಚೆಗಷ್ಟೇ ಲಿಸ್ಟ್ ಆಗಿರುವಂಥ ಕಂಪನಿ ಸ್ವಲ್ಪ ಕಾಸ್ಟ್ಲಿ ವ್ಯಾಲ್ಯೂಷನಲ್ಲಿ ನಡೀತಾ ಇದೆ. 400 ಈ ಲೆವೆಲ್ಗೆ ಬಂದರೆ ಆಗಬೇಕಾದ್ರೆ ಯೋಚನೆ ಮಾಡ್ಬೋದು ಅಂದ್ಕೊತೀನಿ. ಬಟ್ ಇಲ್ಲ ಅಂದರೆ ನಾಟ್ ರೆಕಮೆಂಡೆಡ್. ಇದಕ್ಕೆ ನಮಗೆ ಹಿಂದೂಸ್ತಾನ್ ಜಿಂಕು ಬೇರೆ ಬೇರೆ ಥರದ್ದಿದೆ ಮಾರ್ಕೆಟ್ ಲೀಡರ್ಸು, ಅದ್ರ ಜೊತೆ ಇರೋದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ನೆಲ್ಕೋ ಲಿಮಿಟೆಡ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಸೊ ನೆಲ್ಕೋ ಲಿಮಿಟೆಡ್ ಈ ಟಾಟಾ ಗ್ರೂಪ್ ಅವ್ರದ್ದೇ ಕಂಪನಿ. ಸೆಕ್ಯೂರಿಟಿ ಸೊಲ್ಯೂಷನಿಂಗ್ ಇದೆಲ್ಲ ಮಾಡ್ಕೊಡೋದು, ಅದ್ರ ಬಗ್ಗೆ ಸ್ವಲ್ಪ ಟೆಲಿಕಾಮ್ ರಿಲೇಟೆಡ್ ಇದ್ದಂಗಿದೆ. ಇದು ಒಂಥರ ಇದ್ರ ಸಿಸ್ಟಮ್ಸ್ ರಿಲೇಟೆಡು. ಸೊ ಇಲ್ಲಿ ನೀವು ನೋಡಿದ್ರೆ 900 ಇಂಪಾರ್ಟೆಂಟ್ ಅದು ಬೇಸು, ಅಲ್ಲಿಂದ ರಾಕೆಟ್ ಆಗಿ ಮೇಲ್ಗಡೆ ಹೋಗಿದೆ. ನಿಮಗೆ ಇದು ಒಂದು ಮಲ್ಟಿ ಇಯರ್ ಹೈನ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗಿದೆಯಲ್ಲ ಅಂತ ಅನ್ಸ್ಬೋದು. ಖಂಡಿತ ಒಳ್ಳೆ ವಾಲ್ಯೂಮ್ ಕೂಡ ಸಪೋರ್ಟ್ ಆಗ್ತಾ ಇದೆ. ಬಟ್ ವೆರಿ 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 ಹೈ ವ್ಯಾಲ್ಯೂಷನಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಈಗ ರೆಕಮೆಂಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈವನ್ 900 ಲೆವೆಲ್ಗೆ ಬಂದರೂ ಕೂಡ ಇದು ಕಾಸ್ಟ್ಲಿ ಆಗ್ತಾ ಹೋಯಿತು. FIS ಅಂಥ ಪ್ರಮಾಣದಲ್ಲಿ ಏನಿಲ್ಲ. ಸೊ ಹಾಗಾಗಿ ನೀವು ಈ ಸ್ಟಾಕಿಂದ ಸ್ವಲ್ಪ ದೂರ ಇರೋದೇ ಒಳ್ಳೆಯದು. ಸೊ ವಾಪಸ್ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನೋಡಿ ಅನ್ಸ್ಬೋದು ಟೆಕ್ನಿಕಲಿ ಕರೆಕ್ಟ್ ಮಲ್ಟಿ ಇಯರ್ ಹೈನ ಬ್ರೇಕ್ಔಟ್ ಮಾಡಿಕೊಂಡು ಮೇಲ್ಗಡೆ ಹೋಗ್ತಾ ಇದೆ ಅಂತ. ಬಟ್ ಈ ವ್ಯಾಲ್ಯೂಷನ್ ಆ್ಯಡ್ ಮಾಡಿಕೊಂಡ್ರೆ ನಾವು ಟ್ರ್ಯಾಪ್ ಆಗಬೇಕಾಗುತ್ತೆ. ಹಿಂಗೆ ಹೆಂಗೆ ಹೋಗಿರುತ್ತೋ ಹಂಗೆ ವಾಪಸ್ ಕೆಳಗಡೆ ಬರಬೇಕಾಗುತ್ತೆ. ಸೊ ನಾಟ್ ರೆಕಮೆಂಡೆಡ್. ಬಟ್ ಚೆನ್ನಾಗಿ ಮಾಡ್ತಾ ಇರ್ಬೋದು ಬಿಸ್ನೆಸ್ಸು, ಏನೇ ಆಗಿರ್ಬೋದು. ಬಟ್ ನಾಟ್ ರೆಕಮೆಂಡೆಡ್. ಇವಾಗ ವ್ಯಾಲ್ಯೂಷನ್ ತುಂಬ ಹೈಯಲ್ಲಿ ಕೂತ್ಕೊತಾ ಇದೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. NSE IPO ಯಾಕೆ ಡಿಲೇ ಆಗ್ತಾ ಇದೆ, NSE ಸೆಬಿದು ಏನು ಗುದ್ದಾಟ ನಡೀತಿದೆ ಅನ್ನೋದ್ರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಬಂದಿತ್ತು. ಯಾರಾದರೂ ನೋಡಿಲ್ಲ ಅಂತಂದರೆ ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. 2024 ನಮ್ಮ ಚಾನಲ್ ಮಿಷನ್ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗ್ತಾ ಇರುತ್ತೆ, ಅದನ್ನ ಚೆಕ್ಔಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.